ಓಕೆ, ನೋಡಿ ಕೋನಗಳ ಪರಿಚಯ. ಎಷ್ಟು ಕೋನಗಳಿದಾವೆ? 5 ಕೋನಗಳಿದಾವೆ. ಅವು ಯಾವ್ಯಾವ ಕೋನಗಳು ಅಂದ್ರೆ ಲಘು ಕೋನ, ಲಂಬ ಕೋನ, ವಿಶಾಲ ಕೋನ ಅಥವಾ ಅಧಿಕ ಕೋನ, ಸರಳ ಕೋನ, ಪೂರ್ಣ ಕೋನ. ಈ 5 ಕೋನಗಳನ್ನ ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ಇದೊಂದು ಸೂತ್ರ ತರ: ಲಘು, ಲಂಬಾಧಿಕ, ವಿಶಾಲ, ಸರಳ, ಪೂರ್ಣ ಕೋನ. ಅಂದ್ರೆ ಲಘು ಕೋನ ಅಂದ್ರೆ 89 ಡಿಗ್ರಿವರೆಗೂ, ಅಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂತಹ ಎಲ್ಲಾ ಕೋನಗಳು ಲಘು ಕೋನ. ಲಂಬ ಕೋನ ಅಂದ್ರೆ ಕರೆಕ್ಟ್ ಆಗಿ 90 ಡಿಗ್ರಿ ಇರ್ತಕ್ಕಂತಹ ಕೋನವನ್ನ ಲಂಬ ಕೋನ ಅಂತ ಕರಿತೀವಿ. ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಅಂದ್ರೆ 91 ಡಿಗ್ರಿಯಿಂದ 179 ಡಿಗ್ರಿವರೆಗೂ ಇರ್ತಕ್ಕಂತಹ ಕೋನವನ್ನ ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಕರಿತೀವಿ. ಸರಳ ಕೋನ ಅಂದ್ರೆ 180 ಡಿಗ್ರಿ ನಿಖರವಾಗಿರ್ತಕ್ಕಂತಹ ಕೋನವನ್ನ ಸರಳ ಕೋನ ಅಂತ ಕರಿತೀವಿ. ಪೂರ್ಣ ಕೋನ ಅಂದ್ರೆ ಸಂಪೂರ್ಣ ವೃತ್ತ, ಒಂದು ರೌಂಡ್ ಬರುತ್ತಲ್ಲ, ಅದಕ್ಕೆ ಪೂರ್ಣ ಕೋನ. ಅದನ್ನ ಅಳತೆ ಮಾಡಿದ್ರೆ 360 ಡಿಗ್ರಿ ಇರುತ್ತೆ. ಈ ಕೋನಗಳನ್ನ ಒಟ್ಟಿಗೆ ಕಟ್ಟಿ ಹಾಕಿರೋದು, ಕೋಣಗಳನ್ನ ಕಟ್ಟಾಕದಲ್ಲ, ಕೋನಗಳನ್ನ ಒಟ್ಟಿಗೆ ಕಟ್ಟಿ ಹಾಕಿರ್ತಕ್ಕಂತಹ ಸೂತ್ರ ಇದು: ಲಘು, ಲಂಬಾಧಿಕ, ವಿಶಾಲ, ಸರಳ, ಪೂರ್ಣ ಕೋನ. ನೀವೊಂದ್ಸಲಿ ಹೇಳಿ: ಲಘು, ಲಂಬಾಧಿಕ, ವಿಶಾಲ, ಸರಳ, ಪೂರ್ಣ ಕೋನ. 5 ಕೋನಗಳು ಬಿಡ್ತವೆ. 89 ಡಿಗ್ರಿ ಇದ್ರೆ ಲಘು ಕೋನ, ಅಂದ್ರೆ 90 ಡಿಗ್ರಿ ಒಳಗಿರ್ತಕ್ಕಂತಹ ಎಲ್ಲಾ ಕೋನನು ಲಘು ಕೋನ. ನಿಖರವಾದ 90 ಡಿಗ್ರಿ ಇದ್ರೆ ಅದು ಲಂಬ ಕೋನ. 91 ಡಿಗ್ರಿಯಿಂದ 179 ಡಿಗ್ರಿವರೆಗೂ ಇರ್ತಕ್ಕಂತಹ ಕೋನ ಅಧಿಕ ಕೋನ ಅಥವಾ ವಿಶಾಲ ಕೋನ. 180 ಡಿಗ್ರಿ ಕರೆಕ್ಟ್ ಆಗಿ 180 ಡಿಗ್ರಿ ಇರ್ತಕ್ಕಂತಹ ಕೋನನ ಸರಳ ಕೋನ. 360 ಡಿಗ್ರಿ ಇರ್ತಕ್ಕಂತಹ ಕೋನವನ್ನ ಪೂರ್ಣ ಕೋನ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇದು ರಚನೆ ಚೇತನ ಎಂ.ಎನ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, GLPS. ಓಕೆ, ಥ್ಯಾಂಕ್ ಯು.